ಆರ್ ನಗರದಲ್ಲಿ ಬಿಜೆಪಿಗೆ ಲೀಡ್ ಬರುತ್ತೆ ಅಂತ ಮಾತಾಡ್ತಾರೆ. ಸೊ ಆ ಒಂದು ಮಾತು ಈ ಬಾರಿ ಸುಳ್ಳಾಗತ್ತಾ ಹೇಗೆ? ಖಂಡಿತವಾಗ್ಲೂ ಸುಳ್ಳಾಗತ್ತೆ ಅನ್ನೋದು ನನ್ನ ವಿಶ್ವಾಸ. ಯಾಕಂದ್ರೆ ಮಾತುಗಳು ಆಡ್ಲಿಕ್ಕೆ ಚಂದ ಇರಬಹುದು, ಆದ್ರೆ ಗ್ರೌಂಡ್ ನಲ್ಲಿ ಹೋಗಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಕಳೆದ ಬಾರಿ ಚುನಾವಣೆ ಸಂದರ್ಭದಲ್ಲಿ ನಾವು ಬರೀ ಭರವಸೆಗಳನ್ನ ನೀಡಿ ಹೋಗಿ, ಆದ್ರೆ ಈ ಬಾರಿ ಆ ಭರವಸೆಗಳನ್ನ ಈಡೇರಿಸಿ ನಾವು ಅವ್ರ ಮನೆ ಬಾಗ್ಲಿಗೆ ಹೋಗ್ತಾ ಇದ್ದೀವಿ. ಬಹುಶಃ ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾರಾದ್ರೂ ಒಬ್ಬ ಸಂಸದ ಇಡೀ ಕ್ಷೇತ್ರದ ಆಳ ಅಗಲ ತಿಳ್ಕೊಂಡಿದ್ದಾರೆ ಅಂದ್ರೆ ಅದು ಡಿ ಕೆ ಸುರೇಶ್ ಅವರು. ಬಂಡೆ ವರ್ಸಸ್ ಹೃದಯವಂತ ಅಂತ ಈ ಸಿಂಪತಿ ಕಾರ್ಡ್ ನಿಜವಾಗ್ಲೂ ಪ್ಲೇ ಆಗತ್ತಾ? ಕಷ್ಟದ ಸಮಯದಲ್ಲಿ ಕೆಲಸ ಮಾಡಿರುವಂತ ಹೃದಯನ ನಾವು ನೋಡಬಾರ್ದಾ ಅಂತ ಹೇಳಿ, ಹಾಗೆ ಜನಗಳು ಕೂಡ ಗೊತ್ತಿದೆ ಡಿ ಕೆ ಸುರೇಶ್ ಅವರಿಗೆ ಅಂತ ಹೃದಯವಂತ ಬೇರೆ ಯಾರು ಅಂತ ನಾವಾದ್ರೂ ಕೇಳಿ. ಮುನಿರತ್ನ ಅವ್ರು ಇದೇ ವಿಚಾರಕ್ಕೆ ಹೇಳ್ತಾರೆ, PPE ಕಿಟ್ ಹಾಕೊಂಡವ್ರು ಯಾರು ಫೇಸ್ ಕಾಣಿಸಿಲ್ಲ, ಯಾರಾದ್ರೂ ಹಾಕೊಂಡಿರ್ಬೋದು ಅನ್ನೋ ಮಾತನ್ನು ಕೂಡ ಒಂದ್ಸಲ ಹೇಳ್ತಾರೆ. ಕಣ್ಣು ಸರಿ ಇಲ್ಲ ಅಂದ್ರೆ ಹೋಗಿ ತೋರ್ಸ್ಕೋಬಹುದು ಅನ್ಸುತ್ತೆ. PPE ಕಿಟ್ ಹಾಕೊಂಡಿರೋರು ಇವ್ರೇನಾ ಇಲ್ವಾ ಅಂತ ಕೇಳುವಂತದ್ದು ಎಷ್ಟು ಸರಿನೋ ನಮ್ಗಂತೂ ಗೊತ್ತಾಗೋದಿಲ್ಲ. ಅವರು ಆ ಮಟ್ಟಕ್ಕೆ ಮಾತಾಡ್ತಾರೆ ಅಂದ್ರೆ ನಾವ್ ಆ ಮಟ್ಟಕ್ಕೆ ಇಳಿದು ಹೋಗೋದಿಕ್ಕಾಗೋದಿಲ್ಲ. ಪದೇ ಪದೇ ಇವ್ರಿಗೆ ತೋರ್ಸ್ಬೇಕಾಗಿರುವಂತ ಅವಶ್ಯಕತೆ ಇಲ್ಲ. ಮಾರ್ಕೆಟಿಂಗ್ ಮಾಡ್ಕೊಳ್ಳುವಂತ ಸಂಸದರಲ್ಲ ನಮ್ಮ ಸಂಸದರು. ಲೀಡ್ ಅಂತ ಅನ್ಸುತ್ತೆ ಮೇಡಮ್ ನಿಮ್ಮ ಕ್ಷೇತ್ರದಲ್ಲಿ? ಅಭಿವೃದ್ಧಿಯ ಬಗ್ಗೆ ಯೋಚನೆ ಮಾಡಿದ್ರು ಸಹ ನಮ್ಮ ಪಕ್ಷಕ್ಕೆ ಈ ಬಾರಿ ಹೆಚ್ಚಿನ ಬೆಂಬಲವನ್ನ ನಮ್ಮ ಕ್ಷೇತ್ರದಲ್ಲಿ ನಾವು ನೀಡ್ತೀವಿ. ಆರ್ ನಗರ ಕಾಂಗ್ರೆಸ್ ನಾಯಕಿ ಆಗಿರುವಂತಹ ಕುಸುಮಾ ಅವರು ನನ್ನ ಜೊತೆಗಿದ್ದಾರೆ. ಸೊ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಬೆಂಗಳೂರು ಗ್ರಾಮಾಂತರವನ್ನ ಪ್ರತಿಷ್ಠೆಯ ಕಣ ಅಂತ ನಿರ್ಧಾರ ಮಾಡಿದ್ದೀರಾ. ಸೊ ಹೇಗೆ ಪ್ರಚಾರ ಎಲ್ಲ ಹೇಗೆ ನಡೀತಾ ಇದೆ? ಜೊತೆಗೆ ಅತಿ ಹೆಚ್ಚು ಮಹಿಳೆಯರು ಕೂಡ ಪ್ರಚಾರದಲ್ಲಿ ಭಾಗವಹಿಸ್ತಾ ಇದ್ದೀರಾ. ಹೇಗಿದೆ ರೆಸ್ಪಾನ್ಸ್ ಎಲ್ಲ? ಏನಿವತ್ತು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಡಿ ಕೆ ಸುರೇಶ್ ಸರ್ ಅವರು ಮತ್ತೊಮ್ಮೆ ಕಣಕ್ಕಿಳಿತಾ ಇದ್ದಾರೆ. ಬಹುಶಃ ಪ್ರತಿಷ್ಠೆಯ ಕಣ ಅಂತ ನಾವಾದ್ರೂ ಅನ್ಕೊಂಡಿಲ್ಲ. ಸಹಜವಾಗಿ ನಮ್ಮ ಜವಾಬ್ದಾರಿ ಇದೆ. ಅದರಲ್ಲೂ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಈ ಬಾರಿ ನಮ್ಮ ಸಂಸದರಿಗೆ ಮತ್ತೊಂದು ಅವಕಾಶವನ್ನ ನೀಡಿ ಏನು ಕನ್ನಡಿಗರ ಪರವಾಗಿ ಧ್ವನಿಯನ್ನ ಅವರು ಸಂಸತ್ತಿನ ಒಳಗೆ ಸಂಸತ್ತಿನ ಹೊರಗೆ ತೆಗೆದಿದ್ದಾರೆ. ಹಾಗೆ ಸದಾಕಾಲ ಅಭಿವೃದ್ಧಿಯ ಪರವಾಗಿ ಚಿಂತನೆಯನ್ನ ನಡೆಸುವಂತ, ಹಾಗೆ ಅಭಿವೃದ್ಧಿಗೋಸ್ಕರ ಹೋರಾಟವನ್ನ ಮಾಡಿ ಕೆಲಸಗಳನ್ನ ಮಾಡಿಸುವಂತ ನಮ್ಮ ಡಿ ಕೆ ಸುರೇಶ್ ಪರವಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ನಾವು ಹೆಣ್ಣು ಮಕ್ಕಳು ಮುಖ್ಯವಾಗಿ ಸರ್ತಿ ಬಂದು ಪ್ರಚಾರವನ್ನ ಮಾಡ್ತಾ ಇದ್ದೇವೆ. ಖಂಡಿತವಾಗ್ಲೂ ಈ ಬಾರಿ ಮತ್ತೊಂದು ಅವಕಾಶವನ್ನ ನಮ್ಮ ಸುರೇಶ್ ಸರ್ ಅವರಿಗೆ ಕೊಡಿಸಿ ನಮ್ಮ ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ ಗಟ್ಟಿಯಾಗಿ ಇದೆ. ನಾವು ಕೂಡ ಕನ್ನಡಿಗರ ಪರವಾಗಿ ಧ್ವನಿ ಎತ್ತಿರುವಂತ ನಮ್ಮ ಸಂಸದರಿಗೆ ಬೆಂಬಲವನ್ನ ಸೂಚಿಸ್ತಾ ಇದ್ದೇವೆ ಅನ್ನೋ ಒಂದು ಸಂದೇಶವನ್ನ ಕಳಿಸ್ಲಿಕ್ಕೆ ಬಯಸ್ತೇವೆ. ಈಗ 28 ಲೋಕಸಭಾ ಕ್ಷೇತ್ರಗಳನ್ನ ತೆಗೆದುಕೊಂಡ್ರೆ ಅತಿ ಹೆಚ್ಚು ಮಹಿಳೆಯರು ಪ್ರಚಾರ ಮಾಡ್ತಾ ಇರುವಂತಹ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರ. ಮನೆ ಮನೆಗೂ ಕೂಡ ತೆರಳುತ್ತಾ ಇದ್ದೀರಾ. ಹೇಗಿದೆ ರೆಸ್ಪಾನ್ಸ್ ಎಲ್ಲ? ಇಲ್ಲ, ಬಹಳ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಮುಖ್ಯವಾಗಿ ನಮ್ಮ ಕಾಂಗ್ರೆಸ್ ಸರ್ಕಾರ ಏನು ನುಡಿದಂತೆ ನಡೆದು 5 ಭರವಸೆಗಳನ್ನ ಏನು ಚುನಾವಣೆಗೆ ಮುಂಚೆ ನಾವು ಜನಗಳಿಗೆ ನೀಡಿದ್ವಿ, 5 ಗ್ಯಾರಂಟಿಗಳನ್ನ ನಾವು ನೀಡ್ತೇವೆ, ಒಂದು ಅವಕಾಶವನ್ನ ಕೊಡಿ ಅಂತ ಹೇಳಿ ನಾವು ಕೇಳ್ಕೊಂಡಿದ್ವಿ ನಮ್ಮ ಚುನಾವಣೆ ಸಂದರ್ಭದಲ್ಲಿ. ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಅಷ್ಟು ಗ್ಯಾರಂಟಿಗಳನ್ನ ಜನಗಳಿಗೆ ತಲುಪಿಸುವಂತ ಕೆಲಸವನ್ನ ಮಾಡಿದೆ. ಅದರಲ್ಲೂ ಮುಖ್ಯವಾಗಿ ಹೆಣ್ಣು ಮಕ್ಕಳಿಗೆ ಸಾಕಷ್ಟು ಬೆನಿಫಿಟ್ಸ್ ಆಗ್ತಾ ಇದೆ. 5 ಗ್ಯಾರಂಟಿಗಳು ಏನು ಶಕ್ತಿ ಯೋಜನೆಯಲ್ಲಿ ಉಚಿತವಾಗಿ ಸರ್ಕಾರಿ ಬಸ್ಗಳಲ್ಲಿ ಪ್ರಯಾಣ ಮಾಡಬಹುದಾದಂತ ಶಕ್ತಿ ಯೋಜನೆ ಇರಬಹುದು, ಅಥವಾ ಪ್ರತಿ ಮನೆಗೆ 200 ಯೂನಿಟ್ ವಿದ್ಯುತ್ತನ್ನ ಉಚಿತವಾಗಿ ನೀಡ್ತಾ ಇರುವಂತ ಗೃಹ ಜ್ಯೋತಿ ಯೋಜನೆ ಇರಬಹುದು, ಪ್ರತಿ ಮನೆಯ ಯಜಮಾನಿಯ ಖಾತೆಗೆ 2,000 ರೂಪಾಯಿ ಕೊಡುವಂತ ಗೃಹಲಕ್ಷ್ಮಿ ಯೋಜನೆ ಇರಬಹುದು, ಹಾಗೆ ಅನ್ನಭಾಗ್ಯ ಯೋಜನೆಯಲ್ಲಿ ಪ್ರತಿ ಮನೆಯ ಪ್ರತಿ ಸದಸ್ಯನಿಗೆ 5 ಕೆಜಿ ಅಕ್ಕಿ, ಹಾಗೆ ಉಳಿದ 5 ಕೆಜಿ ಅಕ್ಕಿಯ ಹಣವನ್ನ ನೇರವಾಗಿ ಅವರ ಖಾತೆಗೆ ಹಾಕುವಂತದ್ದಿರ್ಬೋದು. ಯುವ ನಿಧಿಯಲ್ಲಿ ಏನು ಡಿಗ್ರಿ ಹಾಗೂ ಡಿಪ್ಲೊಮಾ ಮಾಡಿರುವಂತ ಯುವಕ ಯುವತಿಯರಿಗೆ ನಿರುದ್ಯೋಗ ಭತ್ಯೆಯನ್ನ ನೀಡುವಂತ ಕಾರ್ಯಕ್ರಮ ಇರ್ಬೋದು. ಇಷ್ಟರಲ್ಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರಿಗೆ ಇದು ಶಕ್ತಿಯನ್ನ ನೀಡ್ತಾ ಇದೆ, ಸಾಮರ್ಥ್ಯವನ್ನ ನೀಡ್ತಾ ಇದೆ. ಒಂದು ಸದೃಢವಾಗಿ ಸಮಾಜದಲ್ಲಿ ಅವರ ಜೀವನವನ್ನ ನಡೆಸುವಂತ ಒಂದು ಶಕ್ತಿಯನ್ನ ಕಾಂಗ್ರೆಸ್ ಪಕ್ಷದ ಯೋಜನೆಗಳು ನೀಡ್ತಾ ಇರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಮನೆಗಳಿಗೆ ತೆರಳದಂತ ಸಂದರ್ಭದಲ್ಲಿ ಮಹಿಳೆಯರು ಸಾಕಷ್ಟು ಬೆಂಬಲವನ್ನ ನಮ್ಗೆ ಸೂಚಿಸ್ತಾ ಇದ್ದಾರೆ. ಸೊ ಬಹಳ ಸಂತೋಷ ಆಗ್ತಾ ಇದೆ. ಮಹಿಳೆಯರು ಅವರೇ ಸ್ವಯಂ ಪ್ರೇರಿತರಾಗಿ ಬಂದು ನಮ್ಗೆ ಇಷ್ಟೆಲ್ಲ ಯೋಜನೆಗಳನ್ನ ಯಾವುದೇ ಸರ್ಕಾರ ಯಾವುದೇ ಪಕ್ಷ ನೀಡಿರಲಿಲ್ಲ, ಕಾಂಗ್ರೆಸ್ ಪಕ್ಷ ನಮ್ಗೆ ನೀಡ್ತಾ ಇದೆ. ಸೊ ಹಾಗಾಗಿ ನಾವು ಕಾಂಗ್ರೆಸ್ ಪಕ್ಷವನ್ನ ಬೆಂಬಲಿಸ್ತೀವಿ ಅಂತ ಹೇಳಿ ಆಚೆ ಬರ್ತಾ ಇದ್ದಾರೆ. ಈಗ 2024ರಲ್ಲಿ ತಮ್ಮ ಜವಾಬ್ದಾರಿ ಕೂಡ ಹೆಚ್ಚಿದೆ. ಯಾಕಂದ್ರೆ ಡಿ ಕೆ ಸುರೇಶ್ ಅವರಿಗೆ ಈ ಆರ್ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಇಲ್ಲಿವರೆಗೂ ಕೂಡ ಲೀಡ್ ಬಂದಿಲ್ಲ. ಆದ್ರೆ ವಿಧಾನಸಭಾ ಚುನಾವಣೆಯನ್ನ ನಾವು ತೆಗೆದುಕೊಂಡ್ರೆ ಈ ಒಂದು ಅಂತರ ಏನೋ ಕಡಿಮೆ ಆಗ್ತಾ ಇದೆ. ಲಾಸ್ಟ್ ಟೈಮ್ ಕೂಡ ಕೇವಲ 11,000 ಅಷ್ಟೇನೆ. ಸೊ ಈ ಬಾರಿ ತಮ್ಮ ಜವಾಬ್ದಾರಿ ಕೂಡ ಹೆಚ್ಚಿದೆ ಅಂತ ಅನ್ಸುತ್ತಾ ಹೇಗೆ? ಹೌದು, ಸಹಜವಾಗಿ ಒಬ್ಬ ಮಹಿಳಾ ಅಭ್ಯರ್ಥಿಗೆ ಒಂದು ಅವಕಾಶವನ್ನ ನೀಡಿ ಒಂದು ಕ್ಷೇತ್ರದ ಜವಾಬ್ದಾರಿಯನ್ನ ಒಂದು ಮಹಿಳೆ ಹೊರಬಳಲು ಅಂತ ಹೇಳಿ ಒಂದು ರಾಜಕಾರಣದಲ್ಲಿ ಅವಕಾಶ ಸಿಗೋದೇ ಕಷ್ಟ. ಅಂಥದ್ರಲ್ಲಿ ನನ್ನಂತ ಒಬ್ಬ ಹೆಣ್ಮಗಳಿಗೆ ಒಂದು ರಾಜಕೀಯದಲ್ಲಿ ಹಾಗೆ ಕ್ಷೇತ್ರದಲ್ಲಿ ಜವಾಬ್ದಾರಿಯನ್ನ ಕೊಟ್ಟಂತ ಸಂದರ್ಭದಲ್ಲಿ ನಮ್ಮ ಮೇಲೆ ಜವಾಬ್ದಾರಿ ಹೆಚ್ಚಿದ್ದೇ ಇರತ್ತೆ. ಅದರಲ್ಲೂ ಈ ಬಾರಿ ನಮ್ಮ ಗ್ಯಾರಂಟಿಗಳು
ನೀಡಿರೋದ್ರಿಂದ, ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ಬೆಂಬಲಿಸ್ತಾ ಇರೋದ್ರಿಂದ ಖಂಡಿತವಾಗ್ಲೂ ಬಹುಶಃ ಈ ಬಾರಿ ಇಡೀ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಬರುವಂತ ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಬ್ಬ ಮಹಿಳೆಯ ಪ್ರತಿನಿಧಿಸಿದಂತ ಅಂದ್ರೆ ಅವಕಾಶ ಸಿಗದಂತ ಕ್ಷೇತ್ರದಲ್ಲಿ ಹೆಚ್ಚಿನ ಬೆಂಬಲವನ್ನ ಕೊಡುವಂತ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ವಿ. ಅದನ್ನ ನಾವು ಯಶಸ್ವಿಯಾಗಿ ಮಾಡ್ತೀವಿ ಅಂತ ನಂಬಿಕೆ ಕೂಡ ಇದೆ. ಈಗ RR ನಗರದಲ್ಲಿ ಬಿಜೆಪಿಗೆ ಲೀಡ್ ಬರುತ್ತೆ ಅಂತ ಮಾತಾಡ್ತಾರೆ. ಸೊ ಆ ಒಂದು ಮಾತು ಈ ಬಾರಿ ಸುಳ್ಳಾಗತ್ತಾ ಹೇಗೆ? ಖಂಡಿತವಾಗ್ಲೂ ಸುಳ್ಳಾಗತ್ತೆ ಅನ್ನೋದು ನನ್ನ ವಿಶ್ವಾಸ. ಯಾಕಂದ್ರೆ ಮಾತುಗಳು ಆಡ್ಲಿಕ್ಕೆ ಚಂದ ಇರಬಹುದು, ಆದ್ರೆ ಗ್ರೌಂಡ್ ನಲ್ಲಿ ಹೋಗಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಕಳೆದ ಬಾರಿ ಚುನಾವಣೆ ಸಂದರ್ಭದಲ್ಲಿ ನಾವು ಬರೀ ಭರವಸೆಗಳನ್ನ ನೀಡಿ ಹೋಗಿದ್ವಿ. ಆದ್ರೆ ಈ ಬಾರಿ ಆ ಭರವಸೆಗಳನ್ನ ಈಡೇರಿಸಿ ನಾವು ಅವ್ರ ಮನೆ ಬಾಗ್ಲಿಗೆ ಹೋಗ್ತಾ ಇದೀವಿ. ಆಶ್ವಾಸನೆ ಕೊಟ್ಟಂತಹ ಸಂದರ್ಭದಲ್ಲಿಯೇ ಕರ್ನಾಟಕದ ಜನರು ತಮ್ಮ ಕೈ ಹಿಡಿದಿದ್ರು. ಈಗ ಆ 5 ಗ್ಯಾರಂಟಿಗಳನ್ನ ಈಡೇರಿಸಿದಿರಾ, ಹಾಗಾಗಿ ಈ ಬಾರಿ ಕೂಡ ಕಾಂಗ್ರೆಸ್ಗೆ ಮತ ಹಾಕ್ತಾರೆ ಅಂತಾನ? ಜನಗಳು ಬಯಸೋದು ಅಷ್ಟೇ. ಚುನಾವಣಾ ಸಂದರ್ಭದಲ್ಲಿ ಎಲ್ಲಾ ಪಕ್ಷಗಳು ಬಂದು ಆಶ್ವಾಸನೆಗಳನ್ನ ನೀಡಿ ಹೋಗಿರ್ತಾರೆ, ಆದ್ರೆ ಅದನ್ನ ಈಡೇರಿಸಿರ್ತಾರ ಇಲ್ವಾ ಅನ್ನೋದು ಕೂಡ ಚುನಾವಣೆಯಲ್ಲಿ ಮ್ಯಾಟರ್ ಆಗತ್ತೆ. ಸೊ ಈ ಬಾರಿ ಚುನಾವಣೆಯಲ್ಲಿ ನಾವು ಅಷ್ಟೂ ಭರವಸೆಗಳನ್ನ ಈಡೇರಿಸಿ ಅವರಿಗೆ ತಲುಪಿಸುವಂತ ಕೆಲಸವನ್ನ ನಮ್ಮ ಸಂಸದರಾಗಿರುವಂತ DK ಸುರೇಶ್ ಸರ್ ಅವರು ಮಾಡಿದ್ದಾರೆ. ಹಾಗೆ ಪ್ರಮುಖವಾಗಿ ನಮ್ಮ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ, ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಇದ್ದಂತ 2013ರಿಂದ 2018 ಏನ್ ಸರ್ಕಾರ ಇತ್ತು, ಆ ಸಂದರ್ಭದಲ್ಲಿ ಅತಿ ಹೆಚ್ಚಿನ ಅನುದಾನಗಳನ್ನ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಪಕ್ಷದ ಅವಧಿಯಲ್ಲಿ ನೀಡಿದಂತ ಸಂದರ್ಭದಲ್ಲಿ ಹೆಚ್ಚಿನ ಕೆಲಸಗಳು ಕೂಡ ಆಗಿದ್ದಾವೆ. ಆಗಿನ ಶಾಸಕರು ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದಂತ ಸಂದರ್ಭದಲ್ಲೂ ಕೂಡ ನಮ್ಮ ಸಂಸದರು ಎಲ್ಲ ರೀತಿಯ ಸಹಕಾರಗಳನ್ನ ನೀಡಿ, ಯಾವುದೇ ಒಂದು ಅನುದಾನ ಬರಬೇಕು ಅಂತ ಹೇಳಿದ್ರು ಯಾವ್ದಾದ್ರು ಮಂತ್ರಿಗಳ ಹತ್ರ ಹೋಗೋದಿರ್ಬೋದು, ಚೀಫ್ ಮಿನಿಸ್ಟರ್ ಹತ್ರ ಹೋಗೋದಿರ್ಬೋದು, ಎಲ್ಲ ಕಡೆ ಹೋಗಿ ಅನುದಾನಗಳನ್ನ ಬಿಡುಗಡೆಯನ್ನ ಮಾಡಿಸ್ಕೊಟ್ಟಿದ್ದಾರೆ. ಹಾಗೆ ಕೆಲಸಗಳನ್ನ ಮಾಡಿಸ್ಲಿಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ಕೂಡ ನೀಡಿದ್ದಾರೆ. ಸೊ ಹಾಗಾಗಿ ಅಭಿವೃದ್ಧಿಯ ಬಗ್ಗೆ ಯೋಚನೆ ಮಾಡಿದ್ರು ಸಹ ನಮ್ಮ ಪಕ್ಷಕ್ಕೆ ಈ ಬಾರಿ ಹೆಚ್ಚಿನ ಬೆಂಬಲವನ್ನ ನಮ್ಮ ಕ್ಷೇತ್ರದಲ್ಲಿ ನಾವು ನೀಡ್ತೇವೆ. ಈಗ ರಾಜಕೀಯದಲ್ಲಿ ಚರ್ಚೆ ಆಗ್ತಾ ಇರೋದು ಬೆಂಗಳೂರು ಗ್ರಾಮಾಂತರದಲ್ಲಿ ಸಿಕ್ಕಾಪಟ್ಟೆ ಪೈಪೋಟಿ ಇರುತ್ತೆ, ಯಾರೇ ಗೆದ್ರು ಕೂಡ ಲೀಡ್ ತುಂಬಾನೇ ಕಡಿಮೆ ಇರುತ್ತೆ ಅಂತ. ಜೊತೆಗೆ RR ನಗರದಲ್ಲಿ DK ಸುರೇಶ್ ಅವರಿಗೆ ಲೀಡ್ ಸಿಗೋದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗತ್ತೆ. ಹೌದು, ಅಂದ್ರೆ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಲ್ಲೂ ಖಂಡಿತವಾಗ್ಲೂ ನಾವು ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಮಾಡ್ಲೇಬೇಕಾಗತ್ತೆ. ಇವತ್ತು ಏನು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರನ ಪ್ರತಿಷ್ಠೆಯ ಕಣ ಅಂತ ಹೇಳಿ ಎಲ್ರು ಕೂಡ ಬಿಂಬಿಸ್ತಾ ಇದ್ದಾರೆ. ಆದ್ರೆ ನಾವೆಲ್ಲರೂ ಕೂಡ ಇಲ್ಲಿ ಕೆಲಸ ಮಾಡ್ತಾ ಇರುವಂತದ್ದು ಸಾಮಾನ್ಯ ಕಾರ್ಯಕರ್ತರಾಗಿ ಪ್ರತಿ ಮನೆಗೂ ಭೇಟಿ ನೀಡಿ ನಾವು ಭರವಸೆಗಳನ್ನ ನೀಡಿದ್ವಿ, ಆಶ್ವಾಸನೆಗಳನ್ನ ನೀಡಿದ್ವಿ. ಇವತ್ತು ಆ ಭರವಸೆಗಳನ್ನ ಆಶ್ವಾಸನೆಗಳನ್ನ ಈಡೇರಿಸಿದ್ದೇವೆ. ನಮ್ಗೊಂದು ಅವಕಾಶವನ್ನ ನೀವು ನೀಡಿ, ಮತ್ತೊಂದು ಅವಕಾಶವನ್ನ ಅಭಿವೃದ್ಧಿ ಆಗಿರಬಹುದು, ಹಾಗೆ ಈ ಗ್ಯಾರಂಟಿಗಳನ್ನ ನಿಮ್ಗೆ ತಲುಪಿಸಿರುವಂತದ್ದಾಗಿರ್ಬೋದು, ಎಲ್ಲವನ್ನೂ ಕೂಡ ಏನು ಸಂಸದರು ಮಾಡ್ತಾ ಇದ್ದಾರೆ. ಬಹುಶಃ ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾರಾದ್ರೂ ಒಬ್ಬ ಸಂಸದ ಇಡೀ ಕ್ಷೇತ್ರದ ಆಳ ಅಗಲ ತಿಳ್ಕೊಂಡಿದ್ದಾರೆ ಅಂದ್ರೆ ಅದು DK ಸುರೇಶ್ ಅವರು. ಯಾವುದೇ ಒಬ್ಬ ಕಾರ್ಯಕರ್ತ ಇರ್ಬೋದು, ಯಾವುದೇ ಮೂಲೆಯಿಂದ ಬರುವಂತ ಕಾರ್ಯಕರ್ತನು ಕೂಡ ಅವನ ಹೆಸರನ್ನ ನೆನ್ಪಿಟ್ಕೊಂಡು ಆ ಹೆಸರನ್ನ ಹೇಳಿ ಮಾತಾಡಿಸುವಂತ ಸಂಸದರು ಕೂಡ ಇವರೊಬ್ರೆ ಅಂತ ಅನ್ಸುತ್ತೆ. ಪ್ರತಿನಿತ್ಯ ಇಡೀ ಲೋಕಸಭಾ ಕ್ಷೇತ್ರದ ಉದ್ದಗಲಕ್ಕೂ ಕೂಡ ಪ್ರಯಾಣವನ್ನ ಮಾಡಿ ಪ್ರತಿ ಗಲ್ಲಿನೂ ಗೊತ್ತಿದೆ ಅವರಿಗೆ. ಇವತ್ತು ನನ್ನ ಕ್ಷೇತ್ರದಲ್ಲಿ ನೀವು ಕೇಳಿದ್ರೆ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ವಾರ್ಡ್ ಎಲ್ಲಿ ಬರುತ್ತೆ, ಯಾವ ವಾರ್ಡ್ ನಲ್ಲಿ ಏನ್ ಸಮಸ್ಯೆ ಇದೆ, ಯಾವ ಬಡಾವಣೆಯಲ್ಲಿ ಏನ್ ಸಮಸ್ಯೆ ಇದೆ, ಯಾವ ಬೀದಿಯಲ್ಲಿ ಏನ್ ಸಮಸ್ಯೆ ಇದೆ ಅಂತ ನೀವು ಹೋಗಿ ನೀವು ಪ್ರಶ್ನೆ ಮಾಡಿದ್ರೆ, ಯಾವುದೇ ಕ್ಷಣದಲ್ಲಿ ಸಂಸದರನ್ನ ಪ್ರಶ್ನೆ ಮಾಡಿದ್ರು ಕೂಡ ಅವರು ಆ ಕ್ಷಣದಲ್ಲೇ ಉತ್ತರವನ್ನ ನೀಡುವಷ್ಟು ಆ ಕ್ಷೇತ್ರವನ್ನ ಅರ್ತಿದ್ದಾರೆ. ಸೊ ಎಲ್ಲವನ್ನು ಅರ್ತಿರುವಂತ ಸಂಸದರಿಗೆ ಮತ್ತೊಂದು ಅವಕಾಶವನ್ನ ನೀಡಿದಾಗ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕೆಲಸಗಳಾಗ್ತವೆ. ಸೊ ಹಾಗಾಗಿ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ನಮ್ಗೆ ಬಹಳಷ್ಟು ಕಾನ್ಫಿಡೆನ್ಸ್ ಇದೆ. ಈ ಬಾರಿ ಹೆಚ್ಚಿನ ಮತವನ್ನ ನಮ್ಮ ಸಂಸದರಾಗಿ ಲೀಡ್ ಅಂತ ಅನ್ಸುತ್ತೆ ಮೇಡಮ್ ನಿಮ್ಮ ಕ್ಷೇತ್ರದಲ್ಲಿ? ನಾವು ಸುಮಾರು ಒಂದು 15,000 ಲೀಡ್ ನ ಕೊಡಬಹುದು ಅಂತ ನಾವು ಕೂಡ ಅನ್ಕೊಂಡಿದ್ವಿ. ಈ ಬಾರಿ ಕೊಡ್ತೀವಿ. ಕನ್ನಡಿಗ DK ಸುರೇಶ್ ಅಂತ ಮನೆ ಮನೆಗೆ ಹೋಗ್ತಾ ಇದ್ದೀರಾ, ಜನ ಹಿಂಗೆ ರೆಸ್ಪಾನ್ಸ್ ಮಾಡ್ತಾರೆ? ಕನ್ನಡಿಗರು ಬಹಳ ಖುಷಿ ಪಡ್ತಾ ಇದ್ದಾರೆ. ಯಾಕಂದ್ರೆ ಇಡೀ 28 ಜನ ಸಂಸದರಲ್ಲಿ ಯಾರಾದ್ರೂ ಒಬ್ರು ಕರ್ನಾಟಕದಲ್ಲಿ ಕನ್ನಡಿಗರ ಪರವಾಗಿ ದೆಹಲಿಯಲ್ಲಿ ಹೋಗಿ ಮಾತಾಡ್ತಿದ್ದಾರೆ ಅಂತಂದ್ರೆ ಅದು DK ಸುರೇಶ್ ಅವರೇ. ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಹೇಳಿ ಕನ್ನಡಿಗರು ಕೂಡ ತೆರಿಗೆಯನ್ನ ಕಟ್ತಾ ಇದೀವಿ, ನಮಗೆ ನೀವು ಅನ್ಯಾಯವನ್ನ ಮಾಡ್ತಾ ಇದ್ದೀರಿ, ಮಲತಾಯಿ ಧೋರಣೆಯನ್ನ ಮಾಡ್ತಾ ಇದ್ದೀರಿ ಅಂತ ಹೇಳಿ ಧ್ವನಿಯನ್ನ ಎತ್ತದಂತ ಯಾರಾದ್ರೂ ಒಬ್ಬ ಸಂಸದ ಇದ್ರೆ ಅದು DK ಸುರೇಶ್ ಅವರೇ. ನಿಮ್ಗೆ ಗೊತ್ತಿದೆ, ಕಳೆದ ಬಾರಿ 25 ಜನ ಬಿಜೆಪಿ ಸಂಸದರ ಆಯ್ಕೆ ಆದ್ರು ಕರ್ನಾಟಕದಿಂದ. ಜನಗಳು ಕರ್ನಾಟಕದಿಂದ ದೆಹಲಿಗೆ ಯಾಕೆ ಆರಿಸಿ ಕಳಿಸ್ತಾರೆ ಅಂದ್ರೆ ಕರ್ನಾಟಕದ ಧ್ವನಿ ಆಗ್ಲಿ, ಕನ್ನಡಿಗರ ಧ್ವನಿ ಆಗ್ಲಿ ಅಂತಾನೆ ಕಳಿಸುವಂತದ್ದು. ಅಲ್ಲಿ ಹೋಗಿ ಅವ್ರು ಹೇಳೋದನ್ನ ಕೇಳ್ಕೊಂಡ್ ಬರುವಂತದ್ದಿದ್ರೆ ನಮ್ಮ ಕರ್ನಾಟಕದಿಂದ ಯಾಕೆ ಆಯ್ಕೆ ಆಗಿ ಹೋಗ್ಬೇಕು? ಸೊ ಇಲ್ಲಿ ಕರ್ನಾಟಕದ ಪರವಾಗಿ, ಕನ್ನಡಿಗರ ಪರವಾಗಿ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಹೇಳಿ ಒಂದು ಆಂದೋಲನವನ್ನೇ ಶುರು ಮಾಡಿದಂತ ಸಂಸದರು DK ಸುರೇಶ್ ಅವರು. ಪ್ರತಿ ಮನೆಗೆ ನಿಜವಾದ ಕನ್ನಡಿಗ ಎಲ್ಲರೂ ಕೂಡ ಇವತ್ತು DK ಸುರೇಶ್ ಸರ್ ಅವರ ಪರವಾಗಿ ನಿಂತಿದ್ದಾರೆ. ಹಾಗಾಗಿ ಅವರಿಗೆ ಹೆಚ್ಚಿನ ಮತಗಳನ್ನ ನೀಡಿ ಕನ್ನಡಿಗರ ಪರವಾಗಿ ಧ್ವನಿಯನ್ನ ಎತ್ತಲಿಕ್ಕೆ, ಕನ್ನಡಿಗರ ಕಾವಲುಗಾರನಾಗಿ ಕೆಲಸ ಮಾಡ್ಲಿಕ್ಕೆ ಇನ್ನೊಂದು ಅವಕಾಶವನ್ನ ಕೊಡ್ತಾರೆ. ನೀವು ಗಮನಿಸಿರ್ಬೋದು, ಬಿಜೆಪಿ ಒಂದು ಸಿಂಪತಿ ಕಾರ್ಡ್ ಅನ್ನ ಪ್ಲೇ ಮಾಡ್ತಾ ಇತ್ತು, ಬಂಡೆ ವರ್ಸಸ್ ಹೃದಯವಂತ ಅಂತ. ಈ ಸಿಂಪತಿ ಕಾರ್ಡ್ ನಿಜವಾಗ್ಲೂ ಪ್ಲೇ ಆಗತ್ತಾ?
ಅಲ್ಲ, ನನಗೆ ಒಂದ್ ಅರ್ಥ ಆಗೋದಿಲ್ಲ. ನಮ್ಮ ಸಂಸದರು ಕೋವಿಡ್ ಸಂದರ್ಭದಲ್ಲಿರ್ಬೋದು ಅವ್ರು ಮಾಡಿದಂತ ಕೆಲಸ, ನಾವ್ ಅದನ್ನೇ ಹೇಳ್ತಿರ್ತೀವಿ. ಅವರು ವೈದ್ಯನಾಗಿ ಕೂಡ ಕೆಲಸ ಮಾಡಿದ್ದಾರೆ, ಎಲ್ರಿಗೂ ಇಂಜೆಕ್ಷನ್. ಕೋವಿಡ್ ಸಂದರ್ಭದಲ್ಲಿ ಯಾರು ಕೂಡ ರಾಜಕಾರಣಿಗಳು ಅವರ ಜೀವವನ್ನ ಪಣಕ್ಕಿಟ್ಟು ಯಾರು ಕೂಡ ಅವತ್ತು ಆಚೆ ಬಂದು ಕೆಲಸ ಮಾಡ್ಲಿಲ್ಲ. ಇವತ್ತು ಏನ್ ಕೋವಿಡ್ ಸಂದರ್ಭದಲ್ಲಿ ಡಿ.ಕೆ. ಸುರೇಶ್ ಅವರು PPE ಕಿಟ್ ಹಾಕೊಂಡು ಹೋಗಿ ಕೋವಿಡ್ ಕೇರ್ ಸೆಂಟರ್ಗಳಿಗೆ ಒಳಗಡೆ ಹೋಗಿ ಕೋವಿಡ್ ಪೇಷಂಟ್ ಗಳನ್ನ ಮಾತಾಡಿಸ್ತಾ ಇದ್ದಾರೆ ಅಂತ ಅಂದ್ರೆ ಅವ್ರ ಜೀವ ಲೆಕ್ಕಿಸ್ಲಿಲ್ಲ, ಅವ್ರ ಜೀವನ ಲೆಕ್ಕಿಸ್ಲಿಲ್ಲ. ಯಾರೋ ತೀರ್ಕೊಂಡಿರೋ, ಅವ್ರ ಕ್ಷೇತ್ರದ ಯಾರೋ ಒಬ್ಬ ತೀರ್ಕೊಂಡಿದ್ದಾರೆ ಅಂತಂದ್ರೆ ಅವರ ಅಂತ್ಯ ಸಂಸ್ಕಾರವನ್ನ ವಿಧಿವಿಧಾನಗಳ ಮೂಲಕ ಮಾಡ್ತಾರೆ. ಅವ್ರ ಕುಟುಂಬದವ್ರು ಮಾಡಕ್ಕಾಗದೆ ಹೋದ್ರು, ಇವರು ನನ್ನ ಜನಪ್ರತಿನಿಧಿಯಾಗಿ ಆಯ್ಕೆ ಮಾಡಿದ್ದಾರೆ, ನನ್ನ ಕರ್ತವ್ಯ ಇದೆ, ನನ್ನ ರೆಸ್ಪಾನ್ಸಿಬಿಲಿಟಿ ಇದೆ, ಇದು ನಾನು ಕಷ್ಟದ ಸಮಯದಲ್ಲಿ ಜನಗಳ ಜೊತೆ ನಿಂತ್ಕೋಬೇಕು ಅಂತ ಹೇಳಿ ಹೋಗಿ ಅವರ ಒಂದು ಬೇರೆ ದೇಹಗಳ ಅಂತ್ಯ ಸಂಸ್ಕಾರ ಮಾಡ್ತಾರೆ ಅಂತಂದ್ರೆ ಇವ್ರಿಗಿಂತ ಹೃದಯವಂತ ಬೇರೆಯವ್ರು ಇದಾರ? ಕಷ್ಟದ ಸಮಯದಲ್ಲಿ ಕೆಲಸ ಮಾಡಿರುವಂತ ಹೃದಯನ ನಾವು ನೋಡ್ಬಾರ್ದಾ ಅಂತ ಹೇಳಿ ನಮಗೂ ಕೂಡ ಪ್ರಶ್ನೆ ಕಾಡತ್ತೆ. ಹಾಗೆ ಜನಗಳು ಕೂಡ ಗೊತ್ತಿದೆ, ಏನ್ ರೈತರ ಪರವಾಗಿ ನಿಂತಿದ್ದಾರೆ, ಕಾರ್ಮಿಕರ ಪರವಾಗಿ ನಿಂತಿದ್ದಾರೆ, ಎಲ್ಲ ವರ್ಗದವರ ಪರವಾಗಿ ಕೆಲಸವನ್ನ ಮಾಡಿರುವಂತ ಡಿ.ಕೆ. ಸುರೇಶ್ ಅವ್ರಿಗೆ ಅಂತ ಹೃದಯವಂತ ಬೇರೆ ಯಾರು ಅಂತ ನಾವಾದ್ರೂ ಕೇಳಿ ಬಯಸ್ತೇವೆ. ಶಾಸಕರಾಗಿರುವಂತಹ ಮುನಿರತ್ನ ಅವ್ರು ಇದೇ ವಿಚಾರಕ್ಕೆ ಹೇಳ್ತಾರೆ, PPE ಕಿಟ್ ಹಾಕೊಂಡವ್ರು ಯಾರು ಫೇಸ್ ಕಾಣಿಸಿಲ್ಲ, ಯಾರಾದ್ರೂ ಹಾಕೊಂಡಿರ್ಬೋದು ಅನ್ನೋ ಮಾತನ್ನು ಕೂಡ ಒಂದ್ಸಲ ಹೇಳ್ತಾರೆ. ಬಹುಶಃ ಅವರಿಗೆ ಬಹಳ ಹತ್ರದವರಿದ್ದಾರೆ, ಮಾಧ್ಯಮದವ್ರು ಎಲ್ರಿಗೂ ಕೂಡ ಬಹಳ ಹತ್ರದಲ್ಲಿದ್ದಾರೆ. ಅವರೇ ಟಿವಿಗಳಲ್ಲಿ ಅವತ್ತು ಮಾಧ್ಯಮಗಳಲ್ಲಿ ಡಿ.ಕೆ. ಸುರೇಶ್ ಅವ್ರು ಮಾಡಿದಂತ ಕೆಲಸಗಳನ್ನ ಮಾಧ್ಯಮಗಳಲ್ಲೇ ತೋರಿಸಿದ್ದಾರೆ. ಕಣ್ಣು ಸರಿ ಇಲ್ಲ ಅಂದ್ರೆ ಹೋಗಿ ತೋರ್ಸ್ಕೋಬಹುದು ಅನ್ಸುತ್ತೆ. PPE ಕಿಟ್ ಹಾಕೊಂಡಿರೋರು ಇವ್ರೇನಾ ಇಲ್ವಾ ಅಂತ ಕೇಳುವಂತದ್ದು ಎಷ್ಟು ಸರಿನೋ ನಮ್ಗಂತೂ ಗೊತ್ತಾಗೋದಿಲ್ಲ. ಅವರು ಆ ಮಟ್ಟಕ್ಕೆ ಮಾತಾಡ್ತಾರೆ ಅಂದ್ರೆ ನಾವು ಆ ಮಟ್ಟಕ್ಕೆ ಇಳಿದು ಹೋಗೋದಿಕ್ಕಾಗೋದಿಲ್ಲ. ನಾವು ಮಾಡಿರೋ ಕೆಲಸನ, ಸಾಹೇಬ್ರು ಮಾಡಿರೋ ಕೆಲಸನ, ಸಂಸದರು ಮಾಡಿರೋ ಕೆಲಸವನ್ನ ನಾವು ಪದೇ ಪದೇ ಇವ್ರಿಗೆ ತೋರಿಸ್ಬೇಕಾಗಿರುವಂತ ಅವಶ್ಯಕತೆ ಇಲ್ಲ. ಮಾರ್ಕೆಟಿಂಗ್ ಮಾಡ್ಕೊಳ್ಳುವಂತ ಸಂಸದರಲ್ಲ ನಮ್ಮ ಸಂಸದರು. ಅವ್ರ ಆ ಕ್ಷಣದಲ್ಲಿ ಏನು ಅವ್ರು ಮಾಡ್ಬೇಕಾಗಿದ್ದಂತ ಜವಾಬ್ದಾರಿ ಏನಿತ್ತು, ಜನಗಳನ್ನ, ರೋಗಿಗಳನ್ನ ಹೋಗಿ ಮಾತಾಡಿಸಿ ಧೈರ್ಯ ತುಂಬುವಂತ ಕೆಲಸವನ್ನ ಮಾಡ್ಬೇಕಿತ್ತು. ಅವರ ಮನೆಯ ಮಗನಾಗಿ, ಇಡೀ ಕ್ಷೇತ್ರದ ಮನೆಯ ಮಗನಾಗಿ ಅವತ್ತು ನಿಂತು ಕೆಲಸ ಮಾಡಿದ್ದಾರೆ. ಅವರಿಗೆ ಜನ ಕಾಪಾಡ್ತಾರೆ, ಕಷ್ಟದಲ್ಲಿ ಕೈ ಹಿಡಿದವ್ರನ್ನ ಕೈ ಬಿಡೋದಿಲ್ಲ ಅನ್ನೋ ನಂಬಿಕೆ ನಮ್ಗಿದೆ. ಆದ್ರೆ ಅವರು ಮಾಡಿರುವಂತಹ ಕೆಲಸಗಳೇ ಅವರ ಕೈ ಹಿಡಿಯುತ್ತೆ ಅಂತ. ಹೌದು, ಇವತ್ತು ನೀವ್ ಯಾವ್ದಾದ್ರೂ ಒಂದು ಸಂಸದರನ್ನ ಹೋಗಿ ನೋಡಿ, ಅವ್ರ ಹೆಸರಿನಲ್ಲಿ ಯಾರು ಚುನಾವಣೆ ಮಾಡ್ತಾ ಇಲ್ಲ. ಏಕೈಕ ಸಂಸದರು ಅವರ ಮಾಡಿರೋ ಕೆಲಸಗಳನ್ನ ಇಟ್ಕೊಂಡು ಅವ್ರದೇ ಹೆಸರಿನಲ್ಲಿ ಚುನಾವಣೆಯನ್ನ ಮಾಡ್ತಾ ಇರುವಂತದ್ದು, ಚುನಾವಣೆಯನ್ನ ಎದುರಿಸ್ತಾ ಇರುವಂತದ್ದು ಅಂದ್ರೆ ಅದು ಡಿ.ಕೆ. ಸುರೇಶ್ ಅವರು. ಬೇರೆ ಯಾರ ಹೆಸರಲ್ಲೂ ಚುನಾವಣೆ ಮಾಡ್ತಿಲ್ಲ, ಅವರ ಹೆಸರಿನಲ್ಲಿ ಹೋಗಿ ಚುನಾವಣೆಯನ್ನ ಮಾಡ್ತಿದ್ದಾರೆ. ಅವ್ರು ಮಾಡಿರೋ ಕೆಲಸಗಳ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ, ಅವ್ರು ಮಾಡಿರೋ ಕೆಲಸಕ್ಕೆ ಅವ್ರ ಕೂಲಿಯನ್ನ ಕೇಳ್ತಾ ಇದ್ದಾರೆ. ನಿಮ್ ಪ್ರಕಾರ 28 ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಎಷ್ಟು ಗೆಲ್ಲುತ್ತೆ? ನಾವು ಒಂದ್ ಸುಮಾರು 18ರಿಂದ 20 ಗೆಲ್ಬಹುದು ಅಂತ ಅನ್ಕೊಂಡಿದೀವಿ. ಇನ್ನೂ ಹೆಚ್ಚಾದ್ರೂ ಆಶ್ಚರ್ಯ ಪಡ್ಬೇಕಾಗಿಲ್ಲ. ನಾನೀಗ ಮೊದ್ಲೇ ಹೇಳ್ದಂಗೆ ನಾವು ಬರೀ ಆಶ್ವಾಸನೆಗಳನ್ನ, ಭರವಸೆಗಳನ್ನ ನೀಡಿರುವಂತ ಸರ್ಕಾರ ಅಲ್ಲ, ಆ ಭರವಸೆಗಳನ್ನ ಈಡೇರಿಸಿರುವಂತ ಸರ್ಕಾರ. ಜನಗಳು ಏನು ಪಡ್ಕೋತಾ ಇದ್ದಾರೆ ಇವತ್ತು ಗ್ಯಾರಂಟಿಗಳ ಮೂಲಕ, ಪ್ರತಿಯೊಂದು ಕುಟುಂಬಕ್ಕೂ ಸುಮಾರು 4,500ರಿಂದ 5,000 ರೂಪಾಯಿ ಹಣ ಉಳಿತಾಯ ಆಗ್ತಾ ಇದೆ. ಸೊ ಒಂದು ಬಡ ಕುಟುಂಬಕ್ಕೆ, ಒಂದು ಮಧ್ಯಮ ವರ್ಗದ ಕುಟುಂಬಕ್ಕೆ ಅದು ಬಹಳ ದೊಡ್ಡ ದುಡ್ಡು. ಬಹುಶಃ ಶ್ರೀಮಂತರಿಗೆ ಅದು ಬಹಳ ದೊಡ್ಡ ದುಡ್ಡು ಅನ್ಸಲ್ಲ. ಯಾಕಂದ್ರೆ ನಾನು ಪ್ರತಿ ಬಾರಿ ಹೇಳ್ತೀನಿ, ಇರೋರ್ಕಿಂತ ಹಳ್ಳಿಯವ್ರನ್ನ ಮಾತಾಡ್ಸಿದಾಗ ಗೊತ್ತಾಗತ್ತೆ 2,000 ಅನ್ನೋದು ಕೂಡ ದೊಡ್ಡ ಅಮೌಂಟ್ ಆಗಿರುತ್ತೆ ಹಳ್ಳಿ. ನಾವೆಲ್ಲ ಇಲ್ಲಿ ನಗರ ಪ್ರದೇಶಗಳಲ್ಲಿ ಏನಂತಂದ್ರೆ ಒಂದ್ ಸ್ವಲ್ಪ ಶ್ರೀಮಂತರುಗಳೆಲ್ಲ ಹೆಂಗೆ ಅಂತಂದ್ರೆ, ಒಂದ್ ಹೊತ್ತಿನ ಊಟಕ್ಕೆ ಹೋಗಿ ಹೋಟೆಲ್ಗೆ ಹೋದ್ರೆ ಬಿಲ್ಗಳಲ್ಲಿ 5,000 6,000 ಬಿಲ್ ಆದ್ರೆ ಒಂದ್ ಹೊತ್ತಿನ ಊಟದ ಬಿಲ್ ಕೊಟ್ಬಿಟ್ಟು ಬರ್ತೀವಿ. ನೀವು ಲೆಕ್ಕಾಚಾರ ಜೀವನ ಮಾಡ್ತಾ ಇರುವಂತ, ಲೆಕ್ಕಾಚಾರ ಮಾಡಿ ಜೀವನ ನಡೆಸ್ತಾ ಇರುವಂತ ಲಕ್ಷಾಂತರ ಕುಟುಂಬಗಳು ಕರ್ನಾಟಕ ರಾಜ್ಯದಲ್ಲಿದೆ. ಅಂತ ಕುಟುಂಬಗಳಿಗೆ ಈ ಗೃಹಲಕ್ಷ್ಮಿಯ ಹಣ ಎಷ್ಟು ಸಹಾಯ ಮಾಡ್ತಿದೆ ಅಂತ ಒಂದು ಆಲೋಚನೆ ಮಾಡಿ ನೋಡಿ. ಗ್ರೌಂಡ್ ಅಲ್ಲಿ ಹೋಗಿ ನಾವು ಕೂಡ ಗಾರ್ಮೆಂಟ್ ಮಹಿಳೆಯರ್ನಿರ್ಬೋದು, ಕಾರ್ಮಿಕರಿರ್ಬೋದು, ಮಧ್ಯಮ ವರ್ಗದವ್ರನ್ನಿರ್ಬೋದು, ಎಲ್ಲರನ್ನೂ ಹೋಗಿ ಮಾತಾಡಿಸಿದಂತ ಸಂದರ್ಭದಲ್ಲಿ ಎಷ್ಟೆಲ್ಲಾ ರೀತಿಯಿಂದ ಅವ್ರು 2,000 ರೂಪಾಯಿ ಬರ್ತಾ ಇರೋದನ್ನ ಪ್ರಯೋಜನ ಮಾಡ್ಕೊತಾ ಇದ್ದಾರೆ. ಶಕ್ತಿ ಯೋಜನೆಯಲ್ಲಿ ಬಸ್ ಚಾರ್ಜ್ ಏನು ಉಳಿಸ್ತಾ ಇದ್ದಾರೆ, ಅದರಿಂದ ಅವ್ರ ಮಕ್ಕಳಿಗೆ ಎಷ್ಟೊಂದು ಉಪಯೋಗ ಆಗ್ತಾ ಇದೆ, ಅವರ ಮಕ್ಕಳ ಭವಿಷ್ಯ ರೂಪಿಸ್ಲಿಕ್ಕೆ ಉಪಯೋಗ ಆಗ್ತಾ ಇದೆ. ಸೊ ಎಲ್ಲಾ ಕಾರಣಗಳಿಂದಲೂ ಕೂಡ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪರವಾದಂತ ಅಲೆ ಇದೆ, ಕಾಂಗ್ರೆಸ್ ಪರವಾಗಿದಂತ ಒಂದು ಆಲೋಚನೆ ಇದೆ. ಹಾಗಾಗಿ ಕಾಂಗ್ರೆಸ್ ಹೆಚ್ಚು ಸ್ಥಾನ ಗೆಲ್ಲೋದ್ರಲ್ಲಿ ಆಶ್ಚರ್ಯ ಇದೆ. ನಿಮ್ಮ ಕ್ಷೇತ್ರದಲ್ಲಿ ಗ್ಯಾರಂಟಿಗಳು ಫಲಾನುಭವಿಗಳಿಗೆ ತಲುಪಿದ್ಯಾ ಹೇಗೆ? ಯಾಕಂದ್ರೆ ಬಿಜೆಪಿಯವರು ಆರೋಪ ಮಾಡ್ತಾರೆ, ಕೆಲವು ಕಡೆ ಮಾತ್ರ ಕೊಟ್ಟಿದ್ದಾರೆ, ಎಲ್ರಿಗೂ ಕೂಡ ತಲುಪ್ತಾ ಇಲ್ಲ ಅಂತ. ಜೊತೆಗೆ ಇನ್ನೊಂದು ಪೋಸ್ಟರ್ ಕೂಡ ರಿಲೀಸ್ ಮಾಡಿದ್ದಾರೆ, ಪಿಕ್ ಪಾಕೆಟ್ ಸರ್ಕಾರ ಅಂತೆಲ್ಲ. ಸೊ ಈ ಬಗ್ಗೆ ಎಲ್ಲ ಏನ್ ಹೇಳ್ತೀರಾ? ಅಲ್ಲ, ನನ್ನ ಕ್ಷೇತ್ರದಲ್ಲಿ ನೋಡಿ, ಸರ್ಕಾರದ ಅಂಕಿಅಂಶಗಳ ಪ್ರಕಾರ ಸುಮಾರು 1,80,000 ಕುಟುಂಬಗಳು ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಗೃಹ ಜ್ಯೋತಿ ಯೋಜನೆಯನ್ನ ಪಡ್ಕೋತಾ ಇದ್ದಾರೆ, ಫಲವನ್ನ ಪಡ್ಕೋತಾ ಇದ್ದಾರೆ. 80,000 ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಹೋಗ್ತಾ ಇದೆ. ಸೊ ಹೀಗೆ ಎಲ್ಲಾ ಯೋಜನೆಗಳನ್ನು
ತಲುಪಿಸುವಂತ ಕೆಲಸವನ್ನ ನಮ್ಮ ಸಂಸದರೇ ಮಾಡಿದ್ದಾರೆ. ನಾವು ಕೂಡ ಹೋಗಿ ಯಾರ್ಯಾರಿಗೆ ಯೋಜನೆಗಳು ತಲುಪಬೇಕು ಅವ್ರಿಗೆಲ್ರಿಗೂ ಕೂಡ ತಲುಪಿಸುವಂತ ಕೆಲಸವನ್ನ ಮಾಡ್ತಾ ಇದೀವಿ. ನಾನ್ ಕೇಳುವಂತದ್ದು ಇದೆ ಪ್ರಶ್ನೆ, ಕೆಲವರಿಗೆ ಹೋಗಿ ಕೇಳದಂತ ಸಂದರ್ಭದಲ್ಲಿ ಬಹುಶಃ ಮಧ್ಯಮ ವರ್ಗದವರು ಮತ್ತೆ ಮಧ್ಯಮ ವರ್ಗದವ್ರಿಗಿಂತ ಸ್ವಲ್ಪ ಮೇಲ್ಪಟ್ಟ ಅಂತ ಆರ್ಥಿಕವಾಗಿ ಬಹಳ ಸದೃಢರಾಗಿರುವಂತ ಜನಗಳನ್ನ ಹೋಗಿ ಮಾತಾಡ್ಸುವಂತ ಸಂದರ್ಭದಲ್ಲಿ ಅವ್ರು ಎಷ್ಟು ರೋಷದಿಂದ ಹೇಳ್ತಾರೆ, ಯಾರ್ ದುಡ್ಡಿಂದ ಕೊಡ್ತಾ ಇದಾರೆ, ನಮ್ದೇ ದುಡ್ಡಿಂದ ಕೊಡ್ತಾರೆ, ಹೇಳ್ತಾರೆ ಗಂಡನ್ ದುಡ್ಡನ್ನ ಹೆಂಡತಿಗೆ ಕೊಡ್ತಿದ್ದಾರೆ ಅಂತ. ಇಲ್ಲ ಆ ರೀತಿ ಅಂತ ಏನಿಲ್ಲ. ಇವತ್ತು ಪ್ರತಿಯೊಬ್ರು ಕೂಡ ತೆರಿಗೆಯನ್ನ ಕಟ್ತಾ ಇದ್ದಾರೆ. ಇಡೀ ದೇಶದ ಪ್ರತಿಯೊಬ್ಬ ನಾಗರಿಕ GST ಮೂಲಕ ತೆರಿಗೆಯನ್ನ ಕಟ್ತಾ ಇದ್ದಾರೆ. ಕೇಳದಂತ ಸಂದರ್ಭದಲ್ಲಿ ಕೆಲವ್ರು ಏನ್ ಹೇಳ್ತಾರೆ, ಈ ಶ್ರೀಮಂತರು ಎಲ್ರು ಹೋಗಿ ಯಾರ್ ದುಡ್ಡಿಂದ ಕೊಡ್ತಾ ಇದ್ದಾರೆ, ನಮ್ ದುಡ್ಡೇ ಕೊಡ್ತಾ ಇದ್ದಾರೆ ಅಂತ. ನಾನ್ ಕೇಳೋಂತ ಪ್ರಶ್ನೆ, ಇದೇ ನಿಮ್ ದುಡ್ಡು ಹಿಂದಿನ ಬಿಜೆಪಿ ಸರ್ಕಾರ ಆಡಳಿತ ನಡೆಸಬೇಕಾದ್ರೂ ಸರ್ಕಾರದಲ್ಲಿತ್ತು, ದಳದವ್ರ ಸರ್ಕಾರ ನಡೆಸಬೇಕಾದ್ರೂ ಇತ್ತು. ಯಾಕೆ ಜನಗಳಿಗೆ ಕೊಡೋ ಅಂತ ಯೋಜನೆಗಳನ್ನ ರೂಪಿಸ್ಲಿಲ್ಲ? ಬಡವರಿಗೆ ಸಹಾಯ ಆಗುವಂತ ಯೋಜನೆಗಳು ಒಂದೂ ಕೂಡ ಯಾಕೆ ರೂಪಿಸ್ಲಿಲ್ಲ? ಅವತ್ತು ಕೂಡ ಕೊಡ್ಬೋದಿತ್ತಲ್ಲ, ಜನಗಳಿಗೆ ಸಹಾಯ ಮಾಡ್ಬೋದಿತ್ತಲ್ಲ, ಯಾಕೆ ಮಾಡ್ಲಿಲ್ಲ? ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರೋದಕ್ಕೆ ಇವರಿಗೆ ಮೋಸ್ಟ್ಲಿ ಬಹುಶಃ ತಡ್ಕೊಳ್ಳೋದಕ್ಕೆ ಆಗ್ತಿಲ್ಲ. ಜನಗಳ ಪ್ರತಿಕ್ರಿಯೆ, ಜನಗಳಿಗೆ ಎಷ್ಟು ಸಹಾಯ ಆಗ್ತಿದೆ ಅನ್ನೋದನ್ನ ನೋಡ್ಲಿಕ್ಕೆ ತಡ್ಕೊಳಕ್ ಆಗ್ತಿಲ್ಲ ಅಂತ ಅನ್ನೋದು ನನ್ನ ಭಾವನೆ. ಈಗ RR ನಗರ ಅಂದ ತಕ್ಷಣ ನಕಲಿ ವೋಟರ್ ID ಅನ್ನೋದು ಕೂಡ ನೆನಪಿಗೆ ಬರುತ್ತೆ. ಈ ಚುನಾವಣೆಗೆ ಏನಾದ್ರೂ ಭಯ ಇದೆಯಾ ಆ ತರದ್ದು? ಇಲ್ಲ, ನಾವು ಅಲ್ಟಿಮೇಟ್ಲಿ ಎಲೆಕ್ಷನ್ ಕಮಿಷನ್ಗೆ ನನ್ನ ಚುನಾವಣೆ ಸಂದರ್ಭದಲ್ಲೂ ಕಳೆದ ವರ್ಷ ಕೂಡ ನಾವು ಹೋಗಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ವಿ. ಅದನ್ನ ಎಷ್ಟರ ಮಟ್ಟಿಗೆ ಅವರು ಎಲ್ಲವನ್ನು ವೋಟರ್ ಲಿಸ್ಟ್ ನ ಕ್ಲೀನ್ ಮಾಡಿದ್ದಾರೆ ಅಂತ ಇನ್ನೂ ಕೂಡ ನಮ್ಗೆ ಮಾಹಿತಿ ಇಲ್ಲ. ಬಟ್ ನಕಲಿ ವೋಟರ್ ಸಂಖ್ಯೆ ಕೂಡ ನಮ್ಮ ಕ್ಷೇತ್ರದಲ್ಲೂ ಇದೆ. ಇನ್ನೂ ಒಂದು ಬಾರಿ ಎಲ್ಲವೂ ಕೂಡ ಸರಿಯಾದಂತ ತನಿಖೆಗಳಾಗ್ಬೇಕು. ಸೊ ಈ ಬಾರಿ ನಾವು ಕೂಡ ಎಚ್ಚರದಿಂದ ಚುನಾವಣೆಯನ್ನ ಮಾಡ್ತಾ ಇದೀವಿ. ಎಲ್ಲಿ ನಕಲಿ ವೋಟರ್ಗಳ ಮತದಾನ ಹೆಚ್ಚಾಗುತ್ತೆ ಅಲ್ಲೂ ಕೂಡ ನಾವು ಎಚ್ಚರಿಕೆಯಿಂದ ಚುನಾವಣೆಯನ್ನ ಮಾಡ್ತಾ ಇದೀವಿ. ಬೆಂಗಳೂರು ಗ್ರಾಮಾಂತರ ಭಾಗದ ಜನರಿಗೆ ಏನ್ ಹೇಳ್ತೀರಾ? ಅಭಿವೃದ್ಧಿಗೋಸ್ಕರ ಸದಾ ಎಲ್ಲಾ ಕ್ಷೇತ್ರಗಳಲ್ಲೂ ಹೋಗಿ ಮಿಂಚಿನ ಸಂಚಾರವನ್ನ ಮಾಡಿ ಪ್ರತಿನಿತ್ಯ ಜನಸಾಮಾನ್ಯರನ್ನ, ಒಬ್ಬ ಜನಸಾಮಾನ್ಯನಾಗಿ ಕೆಲಸ ಮಾಡ್ತಾ ಇರುವಂತ DK ಸುರೇಶ್ ಸರ್ ಅವರಿಗೆ, ಹಾಗೆ ಕರ್ನಾಟಕದ ಪರವಾಗಿ ಕನ್ನಡಿಗರ ಪರವಾಗಿ ಧ್ವನಿಯನ್ನ ಎತ್ತದಂತ DK ಸುರೇಶ್ ಅವರ ಪರವಾಗಿ ದಯಮಾಡಿ ನಾನು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಎಲ್ಲ ಮತದಾರರಲ್ಲಿ ಮನವಿಯನ್ನ ಮಾಡ್ತಾ ಇದೀವಿ. ನಿಮ್ಮ ಕಷ್ಟದಲ್ಲಿ ಅವ್ರು ಭಾಗಿಯಾಗಿದ್ದಾರೆ. ನಿಮಗೆ ಸರ್ಕಾರದ ಅಷ್ಟೂ ಯೋಜನೆಗಳನ್ನ ತಲುಪಿಸ್ಲಿಕ್ಕೆ ಅವರು ಶ್ರಮ ಪಟ್ಟಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ 95% ಈ ಯೋಜನೆಗಳು ತಲುಪಿದೆ ಜನಗಳಿಗೆ. ಸೊ ಹೀಗೆ ಕೆಲಸ ಮಾಡ್ತಾ ಇರುವಂತ ಸಂಸದರಿಗೆ ಮತ್ತೊಂದು ಅವಕಾಶವನ್ನ ನೀಡಿ ನಮ್ಮ ಕ್ಷೇತ್ರವನ್ನ ಒಂದು ಮಾದರಿ ಕ್ಷೇತ್ರವನ್ನಾಗಿ ಮಾಡ್ಬೇಕು ಅನ್ಕೊಂಡಿರೋ ಸುರೇಶ್ ಸರ್ ಅವರಿಗೆ ಬೆಂಬಲಿಸೋಣ. ಎಲ್ರು ಬಂದು ದಯಮಾಡಿ DK ಸುರೇಶ್ ಸರ್ ಅವರಿಗೆ ಮತವನ್ನ ನೀಡಿ ಅಂತ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಹುಬ್ಬಳ್ಳಿಯ ನೇಹಾ ಹಿರೇಮಠ ಮರ್ಡರ್ ವಿಚಾರಕ್ಕೆ ಮಾತನಾಡೋದಾದ್ರೆ ಇನ್ನೂ ಕೂಡ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಯಾರು ತಪ್ಪಿತಸ್ಥರು ಅಂತ ಇನ್ನು ಸಾಬೀತಾಗಿಲ್ಲ. ಬಟ್ ಎಲ್ಲ ಒಂದ್ ಕಡೆ ಬಿಜೆಪಿ ಅವರು ಇದನ್ನ ಚುನಾವಣೆಗಾಗಿ ರಾಜಕೀಯ ಲಾಭಕ್ಕೆ ಬಳಸ್ಕೊಳ್ತಿದ್ದಾರೆ ಅಂತ ಅನ್ಸತ್ತಾ? ನಿನ್ನೆ ಕೂಡ JP ನಡ್ಡಾ ಅವರು ಭೇಟಿ ನೀಡಿದ್ರು. ನನ್ನ ಪ್ರಕಾರ ಆ ಕೃತ್ಯ ಏನ್ ನಡೆದಿದೆ, ನೇಹಾ ಹಿರೇಮಠ್ ಅವರ ಒಂದು ಸಾವಿನಾಗಿದೆ, ಅದು ಬಹಳಷ್ಟು ಒಂದ್ ರೀತಿ ಹೆಣ್ಣು ಮಕ್ಕಳಿಗೆ ಒಂದು ಸಾಕಷ್ಟು ಎಲ್ರಿಗೂ ನೋವು ತಂದಿರುವಂತ ವಿಚಾರ. ಆ ಕೃತ್ಯವನ್ನ ಮಾಡಿರೋಂಥವ್ರಿಗೆ ನಾನು ಕೂಡ ಹೇಳಲಿಕ್ಕೆ ಬಯಸ್ತೀನಿ, ಅಂತವ್ರು ಯಾರು ಕೂಡ ಬದುಕಿರಬಾರ್ದು, ಎನ್ಕೌಂಟರ್ ಮಾಡ್ಬೇಕು ಅಂತ. ನಾನು ಕೂಡ ಏನ ಆರೋಪಿಗಳಿದ್ದಾರೆ ಅವ್ರನ್ನ ಅಲ್ಲೇ ಕೂಡ ಸಾಯಿಸೋ ಅಂತ, ಎನ್ಕೌಂಟರ್ ಮಾಡುವಂತ ಕಾನೂನು ಖಂಡಿತವಾಗ್ಲೂ ಜಾರಿ ಆಗ್ಬೇಕು. ಆದ್ರೆ ಈ ವಿಚಾರವನ್ನ ಒಂದು ಕಮ್ಯುನಲ್ ಇಶ್ಯೂ ಆಗಿ ಕನ್ವರ್ಟ್ ಮಾಡ್ತಿರುವಂತದ್ದು ಬಹಳ ದುರದೃಷ್ಟಕರ. ಯಾರೇ ಆತರ ಒಂದು ಕೃತ್ಯ ಎಸಗಿದ್ರು ಕೂಡ ಅವರಿಗೆ ಕಠಿಣವಾದಂತ ಶಿಕ್ಷೆ ಆಗ್ಬೇಕು, ಅವರಿಗೆ ಗಲ್ಲಿಗೆ ಏರಿಸುವಂತ ಶಿಕ್ಷೆನೇ ಆಗ್ಬೇಕು ಅನ್ನೋದು ನಮ್ಮ ಅಭಿಪ್ರಾಯನೂ ಕೂಡ. ಸರ್ಕಾರ ತನಿಖೆಯನ್ನ ನಡೆಸ್ತಾ ಇದೆ. ಏನು ಅವ್ರು ಯಾರು ಕೊಂದಿದ್ದಾರೆ ಅವ್ರನ್ನ ಅರೆಸ್ಟ್ ಕೂಡ ಮಾಡಿದ್ದಾರೆ. ಸೊ ಸರ್ಕಾರ ಜವಾಬ್ದಾರಿಯಿಂದ ತನಿಖೆಯನ್ನು ಕೂಡ ಮಾಡತ್ತೆ, ತಪ್ಪಿತಸ್ಥರಿಗೆ ಶಿಕ್ಷೆಯನ್ನು ನೀಡುತ್ತೆ ಅನ್ನೋ ನಂಬಿಕೆ ನನಗೆ. ಚುನಾವಣೆ ಮೇಲೆ ಪರಿಣಾಮ ಬೀರುತ್ತೆ ಅಂತ ಅನ್ಸುತ್ತಾ ಈ ಇನ್ಸಿಡೆಂಟ್? ಕಾಂಗ್ರೆಸ್ಗೆ ಏನಾದ್ರೂ ಎಫೆಕ್ಟಿವ್ ಆಗತ್ತಾ? ಅಲ್ಲ, ನಾನ್ ಅನ್ಕೊಂಡಿರೋದು ಪ್ರಕಾರ ಯಾವುದೇ ಒಂದು ಕೊಲೆ ನಡೆದಾಗ್ಲೂ ಕೂಡ ಆರೋಪಿಗಳಿಗೆ ತಕ್ಕ ಶಿಕ್ಷೆ ಆಗ್ಬೇಕು. ಇಲ್ಲಿ ನೇಹಾ ಹಿರೇಮಠ್ ಅಂತ ಅಷ್ಟು ಬರ್ಬರವಾಗಿ ಒಂದು ಹೆಣ್ಮಗಳನ್ನ ಕ್ಷುಲ್ಲಕ ಕಾರಣಕ್ಕೆ ಸಾಯಿಸ್ತಾರೆ ಅಂತ ಅಂದ್ರೆ ಅಂತವರಿಗೆ ಕಠಿಣವಾದಂತ ಶಿಕ್ಷೆ ಆಗ್ಲೇಬೇಕು. ಶಿಕ್ಷೆ ಆಗುವಂತದನ್ನ ಸರ್ಕಾರ ಮಾಡತ್ತೆ. ಸೊ ಅದಕ್ಕೂ ಮತ್ತೆ ಚುನಾವಣೆಗೂ ಸಂಬಂಧ ಕಲ್ಪಿಸೋದೇ ಬಹಳ ದೊಡ್ಡ ತಪ್ಪು. ಅವ್ರು ಹೇಳ್ತಾರೆ ಕಾಂಗ್ರೆಸ್ ಬಂದ್ರೆ ಕಾನೂನು ಸುವ್ಯವಸ್ಥೆ ಸರಿ ಇರಲ್ಲ ಅಂತ ಅವ್ರ ಆರೋಪ. ಇವತ್ತು ಕೂಡ ಪ್ರೆಸ್ ಮೀಟ್ ಮಾಡಿದ್ರು, ಮಾತಾಡಿದ್ರು. ಆರ್ ಅಶೋಕ್ ಇರ್ಬೋದು, P ರಾಜೀವ್ ಅವ್ರು ಇರ್ಬೋದು. ಸೊ ಎಲ್ರು ಕೂಡ ಇಲ್ಲ, ಬಿಜೆಪಿ ಅವ್ರದ್ದು ಒಂದ್ ಏನು ಹ್ಯಾಬಿಟ್ ಇದೆ ಅಂತಂದ್ರೆ ಎಲ್ಲಾ ವಿಚಾರವನ್ನು ಕಮ್ಯುನಲ್ ಇಶ್ಯೂ ಆಗಿ ಮಾತಾಡುವಂಥದ್ದು. ಅವರು ಡೆವಲಪ್ಮೆಂಟ್ ಬಗ್ಗೆ ಮಾತಾಡೋದಿಲ್ಲ, ಏನು ನಿರುದ್ಯೋಗ ಸಮಸ್ಯೆ ಇದೆ ಅದ್ರ ಬಗ್ಗೆ ಮಾತಾಡೋದಿಲ್ಲ, ನಮ್ಗೆ ನೆರೆ ಪರಿಹಾರ ಬರ್ಲಿಲ್ಲ, ಬರ ಪರಿಹಾರ ಬರ್ಲಿಲ್ಲ ಅದ್ರ ಬಗ್ಗೆ ಮಾತಾಡೋದಿಲ್ಲ, ಕನ್ನಡದ ಪರವಾಗಿ ಕರ್ನಾಟಕಕ್ಕೆ ಆಗ್ತಾ ಇರುವಂತ ಅನ್ಯಾಯದ ಪರವಾಗಿ ಮಾತಾಡೋದಿಲ್ಲ. ಅವ್ರು ಎಲ್ಲವೂ ಕೂಡ ಮಾತಾಡುವಂಥದ್ದು ಬರೀ ಕಮ್ಯುನಲ್ ಇಶ್ಯೂಸ್ ಬಗ್ಗೆನೆ ಮಾತಾಡ್ತಾರೆ, ಬಿಟ್ರೆ ಬೇರೆ ಯಾವ್ದ್ರಲ್ಲೂ ಅವ್ರ ಆಸಕ್ತಿ ಇಲ್ಲ. ಕಾಂಗ್ರೆಸ್ ಸರ್ಕಾರ ಒಳ್ಳೆ ಆಡಳಿತವನ್ನ ನೀಡ್ತಾ ಇದೆ, ಪರವಾದಂತ ಆಡಳಿತ ನೀಡ್ತಾ ಇದೆ. ಯಾರೇ ಈ ರೀತಿಯಾದಂತ ತಪ್ಪುಗಳನ್ನ ಮಾಡಿದ್ರೆ ಅವರಿಗೆ ಶಿಕ್ಷೆಯನ್ನ ಖಂಡಿತವಾಗ್ಲೂ ಕಾಂಗ್ರೆಸ್ ಸರ್ಕಾರ ನೀಡತ್ತೆ ಅನ್ನೋ ಭರವಸೆ ನನಗಿದೆ. ಇದಿಷ್ಟು ಕೂಡ RR ನಗರದ
ಕಾಂಗ್ರೆಸ್ ನಾಯಕಿ ಆಗಿರುವಂತಹ ಕುಸುಮಾ ಅವರ ಮಾತು. ವಿಡಿಯೋ ಜರ್ನಲಿಸ್ಟ್ ಸಂದೀಪ್ ಜೊತೆ ವೀಣಾ ಸಿದ್ದಾಪುರ್, ಕರ್ನಾಟಕ ಟಿವಿ, ಬೆಂಗಳೂರು.